ಪ್ರಭು, ರಾಮ, ದೇವರು, ಭಗವಂತ, ಅಲ್ಲಾಹ್, ಖುದಾ, ಈಶಾ ಆದಿನಾಮ ಇವೆಲ್ಲ ಒಂದೇ ಶಕ್ತಿಯದ್ದಾಗಿದೆ. ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಇಂತಹ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ತೊಡೆದುಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು ಸರ್ವ ಪವಿತ್ರ ಧರ್ಮದ ಪವಿತ್ರ ಶಾಸ್ತ್ರಗಳ ಆಧಾರದ ಸಹಿತ. ಪರಮಪಿತ ಪರಮಾತ್ಮ ಪೂರ್ಣಬ್ರಹ್ಮ ಸರ್ವ ಬ್ರಹ್ಮಾಂಡದ ರಚನಾಕಾರ ಕಬೀರ್ ಸಾಹೇಬರು ಕಬೀರ್ ದೇವರೇ ಆಗಿದ್ದಾರೆ. ಅವರೇ ನಮ್ಮೆಲ್ಲರ ಆತ್ಮಗಳ ಸೃಷ್ಟಿಕರ್ತರಾಗಿದ್ದಾರೆ. ಅವರೇ ನಮ್ಮೆಲ್ಲರ ತಂದೆ. ಆ ಪರಮೇಶ್ವರನಲ್ಲಿ ಎಲ್ಲ ಗುಣಗಳು ಇವೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧೂ ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ಚ ದ್ರವಿಣಂ ತ್ವಮೇವ, ತ್ವಮೇವ ಸರ್ವ ಮಮ ದೇವ ದೇವ. ಇವನೇ ಸರ್ವದೇವ, ಇವನೇ ಪರಮಾತ್ಮ, ಇವನೇ ಎಲ್ಲಾ ದೇವರುಗಳ ದೇವರಾಗಿದ್ದಾನೆ, ಎಲ್ಲರ ಯಜಮಾನನಾಗಿದ್ದಾನೆ. ಈಗ ಪ್ರಥಮ ಬಾರಿಗೆ ಯಾರೇ ಆಗಲಿ ಈ ವಚನವನ್ನ ಕೇಳಿದಾಗ ಕಬೀರ್ ದೇವ, ಕಬೀರ್ ಸಾಹೇಬರೇ ಪೂರ್ಣ ಪರಮಾತ್ಮರಾಗಿದ್ದಾರೆ, ಪರಮ ಅಕ್ಷರ ಬ್ರಹ್ಮರಾಗಿದ್ದಾರೆ, ಇಡೀ ಬ್ರಹ್ಮಾಂಡದ ರಚನಾಕಾರರಾಗಿದ್ದಾರೆ ಅನ್ನುವ ಮಾತನ್ನು, ಈ ಹೇಳಿಕೆಯನ್ನು ವಿರೋಧಿಸುವವರ ನಾಲಿಗೆಯ ಮೇಲೆ ಇಡುವುದಕ್ಕಾಗಲ್ಲ. ಏಕೆಂದರೆ ನಾವು ಕೇಳಿ ತಿಳಿದಿರುವ ಜ್ಞಾನ ಲೋಕವೇದವಾಗಿದೆ, ಅಥವಾ ಅದು ದಂತಕಥೆ ಆಗಿದೆ. ನಮಗೆ ನಮ್ಮ ಸದ್ಗ್ರಂಥಗಳ ನಿಜವಾದ ಜ್ಞಾನಪ್ರಾಪ್ತಿಯೇ ಆಗಿಲ್ಲ. ಏಕೆಂದರೆ ನಮ್ಮ ಗುರುಗಳಾದ ಹಿಂದೂ ಧರ್ಮದ ಆಚಾರ್ಯರು, ಋಷಿ ಮುನಿಗಳು, ಮಂಡಲೇಶ್ವರರಿಗೆ ತತ್ವಜ್ಞಾನದ ಅರಿವಿರಲಿಲ್ಲ. ಈ ಎಲ್ಲ ಋಷಿ ಮಹರ್ಷಿಗಳು ತತ್ವಜ್ಞಾನಹೀನರಾಗಿದ್ರು. ಇವರಿಗೆ ಯಾವುದೇ ಆಧ್ಯಾತ್ಮಿಕ ಜ್ಞಾನ ಇರಲಿಲ್ಲ. ಈ ಕಾರಣದಿಂದ ನಮಗೆ ಪರಮಾತ್ಮನ ಪರಿಚಯವೇ ಆಗಲಿಲ್ಲ. ಲೋಕಗ್ರಹಿಕೆಯ ಲೋಕವೇದದ ಆಧಾರದ ಮೇಲೆ ಯಾವ ದೇವರನ್ನ ಪೂರ್ಣ ಪರಮಾತ್ಮ ಎಂದು ಹೇಳಿದರೂ ಅದನ್ನೇ ನಾವು ಸತ್ಯ ಎಂದು ಒಪ್ಪಿಕೊಂಡೆವು. ಏಕೆಂದರೆ ಆಚಾರ್ಯರು ಹಿಂದೂ ಧರ್ಮದ ಗುರುಗಳಾಗಿದ್ದವರು ಅವರೆಲ್ಲ ಸಂಸ್ಕೃತ ಭಾಷೆಯ ಜ್ಞಾನಿಗಳಾಗಿದ್ದರು, ಮತ್ತು ನಮ್ಮ ಎಲ್ಲ ಸದ್ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿಯೇ ಲಿಪಿಬದ್ಧ ಆಗಿವೆ. ಆಮೇಲೆ ಅವುಗಳನ್ನು ಹಿಂದಿ ಮತ್ತು ಅನ್ಯ ಭಾಷೆಗಳಿಗೆ ಅನುವಾದ ಮಾಡಲಾಗಿದೆ. ಅದು ನಂತರದ ವಿಷಯ. ಪ್ರಾರಂಭದಿಂದ ಇಲ್ಲಿಯವರೆಗೆ ಅವು ಸಂಸ್ಕೃತ ಭಾಷೆಯಲ್ಲಿಯೇ ಇದ್ದವು, ಮತ್ತು ಸಂಸ್ಕೃತದಲ್ಲಿರುವ ಮೂಲ ಗ್ರಂಥಗಳು ಈಗಲೂ ಹಾಗೆಯೇ ಇವೆ. ಅನುವಾದಕರು ಅವರವರ ಭಾಷೆಗೆ ಅವುಗಳನ್ನು ಭಾಷಾಂತರಿಸಿಕೊಂಡಿದ್ದಾರೆ. ಈಗ ಯಾವ ಕಾರಣದಿಂದ ಜನರಿಗೆ, ಭಕ್ತಾದಿಗಳಿಗೆ ಅವರು ಆ ಗುರುಗಳಲ್ಲಿ, ಆಚಾರ್ಯರಲ್ಲಿ, ಋಷಿ ಮುನಿಗಳಲ್ಲಿ ವಿಶ್ವಾಸ ಇಟ್ಟಿದ್ದರು, ಇವರು ಸಂಸ್ಕೃತ ಭಾಷೆಯ ಜ್ಞಾನ ಉಳ್ಳ ಪಂಡಿತರಾಗಿದ್ದರೆಂದು ಸರಾಗವಾಗಿ ಮಾತನಾಡುತ್ತಿದ್ದರು, ಮತ್ತು ನಮ್ಮ ಎಲ್ಲಾ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿಯೇ ಬರೆದಿವೆ. ಈ ಕಾರಣದಿಂದಾಗಿ ಆ ಗುರುಗಳ ವಿಷಯದಲ್ಲಿ ನಮಗೆ ಯಾವುದೇ ರೀತಿಯ ಸಂಶಯ ಬರಲಿಲ್ಲ, ಮತ್ತು ಅವರು ತಪ್ಪು ಹೇಳಿದ್ದಾರೆಂದು ಅವಿಶ್ವಾಸವೂ ಬರಲಿಲ್ಲ. ಏಕೆಂದರೆ ಶಿಕ್ಷಕರಿರುತ್ತಾರಲ್ಲ, ಅವರು ವಿದ್ಯಾರ್ಥಿಗಳಿಗೆ ಏನನ್ನೇ ಬೋಧಿಸಿದರೂ ಅದು ವಿದ್ಯಾರ್ಥಿಗಳಿಗೆ ಸ್ವೀಕಾರಾರ್ಹವಾಗುತ್ತದೆ. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಏನೇ ಹೇಳಿಕೊಟ್ಟರೂ ಮಕ್ಕಳು ಅದಕ್ಕೆ ವಿರೋಧ ವ್ಯಕ್ತಪಡಿಸುವುದಿಲ್ಲ, ಶಿರಸಾವಹಿಸಿ ಮಾಡುತ್ತಾರೆ. ಒಬ್ಬ ಅಧ್ಯಾಪಕ ಒಂದು ಇತಿಹಾಸದ ಪ್ರಶ್ನೆಗೆ ಉತ್ತರವನ್ನು ಮಕ್ಕಳಿಗೆ ಹೇಳಿಕೊಟ್ಟ. ಅದರಲ್ಲಿ ಒಬ್ಬ ವಿದ್ಯಾರ್ಥಿಯ ತಂದೆ ಕೂಡ ವಿದ್ಯಾವಂತನಾಗಿದ್ದು
ವೃತ್ತಿಯಲ್ಲಿ ಶಿಕ್ಷಕನಾಗಿರದೆ ಅವನು ಬೇರೆ ಕೆಲಸ ಮಾಡುತ್ತಿದ್ದ. ಆ ಹುಡುಗನ ತಂದೆ ತನ್ನ ಮಗ ಬರೆದ ಉತ್ತರವನ್ನು ಗಮನಿಸಿ ಆ ಉತ್ತರ ತಪ್ಪೆಂದು ತಿಳಿದು ತನ್ನ ಪುತ್ರನಿಗೆ ಹೇಳಿದ, ಮಗನೇ, ನೀನು ಉತ್ತರ ತಪ್ಪಾಗಿ ಬರೆದಿದ್ದೀಯಾ? ಆಗ ಅದಕ್ಕೆ ಹುಡುಗನು ಉತ್ತರಿಸಿದ, ಇಲ್ಲ ಅಪ್ಪಾಜಿ, ನಮ್ಮ ಗುರುಗಳು ಹೇಳಿದ್ದಾರೆ ಇದು ಸರಿಯಿದೆ ಅಂತ. ತಂದೆ ಹೇಳಿದ, ಇದನ್ನು ಸರಿಪಡಿಸಿಕೋ. ಅದಕ್ಕೆ ಮಗ ಹೇಳಿದ, ಇಲ್ಲ ಅಪ್ಪ, ಖಂಡಿತ ತಿದ್ದಲ್ಲ. ಇದನ್ನು ನಮ್ಮ ಗುರುಗಳು ಹೇಳಿದ್ದು, ಗುರುಗಳು ತಿಳಿಸಿದ್ದು, ನಮ್ಮ ಅಧ್ಯಾಪಕರು ಹೇಳಿದ್ದಾರೆ. ಅಂದರೆ ಪುಣ್ಯಾತ್ಮರೇ, ಇವತ್ತು ಅದೇ ಸ್ಥಿತಿ ಮುಂದುವರೆದಿದೆ. ಎಷ್ಟು ಜನ ಆಚಾರ್ಯರು, ಗುರುಗಳಿದ್ದರು, ಅವರೆಲ್ಲರಿಗೂ ಸಂಸ್ಕೃತ ಭಾಷೆ ಖಂಡಿತ ಗೊತ್ತಿತ್ತು. ಆದರೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ಅರಿವಿರಲಿಲ್ಲ. ಅದೇ ಕಾರಣದಿಂದ ಇವತ್ತಿಗೂ ನಮಗೆ ನಮ್ಮ ಸದ್ಗ್ರಂಥಗಳಲ್ಲಿರೋ ಗೂಢ ರಹಸ್ಯಗಳನ್ನ ತಿಳಿಸಲಾಗಲಿಲ್ಲ. ಮತ್ತು ಇವತ್ತು ಅದೇ ತಥ್ಯ ನಮ್ಮ ಪವಿತ್ರ ಸದ್ಗ್ರಂಥಗಳಲ್ಲಿ ಕಂಡುಬರುತ್ತಿವೆ. ಅದನ್ನೇ ಜನಸಾಮಾನ್ಯರಿಗೆ ಈ ದಾಸ ತೋರಿಸುತ್ತಿದ್ದಾನೆ, ಅವುಗಳನ್ನು ಸಾರ್ವಜನಿಕಗೊಳಿಸುತ್ತಿದ್ದಾನೆ. ಈ ಸಿಡಿಯ ಮಾಧ್ಯಮದಿಂದ, ಪ್ರೊಜೆಕ್ಟರ್ ಮಾಧ್ಯಮದಿಂದಾಗಿ ಮತ್ತು ಪುಸ್ತಕಗಳನ್ನು ಪ್ರಕಟಿಸುತ್ತಾ ಈಗ ಆ ಗುರುಗಳಿಗೆ, ಆಚಾರ್ಯರಿಗೆ ಸಮಸ್ಯೆ ಉದ್ಭವವಾಗುತ್ತಿದೆ. ಯಾರು ಇಲ್ಲಿಯವರೆಗೂ ಲೋಕವೇದ ಹೇಳುತ್ತಿದ್ದರೋ, ದಂತಕಥೆಗಳನ್ನು ಹೇಳುತ್ತಿದ್ದರೋ, ಅವರು ಏನ್ ಹೇಳ್ತಿದ್ರು? ಅವರು ಹೇಳ್ತಿದ್ರು ಶ್ರೀ ವಿಷ್ಣುವೇ ಪರಿಪೂರ್ಣ ದೇವರೆಂದು. ಈ ವಿಷ್ಣುವೇ ಸರ್ವ ಸಮರ್ಥ ದೇವರೆಂದು ಹೇಳುತ್ತಿದ್ದರು. ಮತ್ತೆ ಅವನೇ 3 ಅವತಾರಗಳನ್ನು ಎತ್ತುತ್ತಾನೆ, ಬ್ರಹ್ಮನ ರೂಪದಲ್ಲಿ ಸೃಷ್ಟಿ ಮಾಡುತ್ತಾನೆ, ವಿಷ್ಣುವಿನ ರೂಪದಲ್ಲಿ ಪಾಲನೆ ಮಾಡುತ್ತಾನೆ, ಮತ್ತೆ ಶಿವನ ರೂಪದಲ್ಲಿ ಸಂಹಾರ ಮಾಡುತ್ತಾನೆ. ಕೆಲವರು ಹೇಳುತ್ತಾರೆ, ಭಗವಂತ ಶಿವನೇ ಮಹೇಶ, ಮಹೇಶ್ವರ, ದೇವರುಗಳ ದೇವ. ಇವನೇ ಎಲ್ಲವನ್ನೂ ಸೃಷ್ಟಿಸುತ್ತಾನೆ ಮತ್ತು ಇವನೇ 3 ರೂಪಗಳನ್ನು ಧಾರಣೆ ಮಾಡಿ ಈ ಬ್ರಹ್ಮಾಂಡವನ್ನು ನಿಯಂತ್ರಿಸುತ್ತಿದ್ದಾನೆ. ಇವನೇ ಅಖಿಲ ಬ್ರಹ್ಮಾಂಡದ ಮಾಲೀಕನೂ ನಾಯಕನೂ ಆಗಿದ್ದಾನೆ. ಬ್ರಹ್ಮನ ರೂಪತಾಳಿ ಇವನು ಸೃಷ್ಟಿ ಮಾಡುತ್ತಾನೆ, ವಿಷ್ಣುವಿನ ರೂಪತಾಳಿ ಇವನು ಪಾಲನೆ ಮಾಡುತ್ತಾನೆ, ಮತ್ತೆ ಸ್ವಯಂ ಶಿವನ ರೂಪದಲ್ಲಿ ಎಲ್ಲರ ಸಂಹಾರ ಮಾಡುತ್ತಾನೆ. ಇವರ್ಯಾರಿಗೂ ತಂದೆ ತಾಯಿ ಇಲ್ಲ. ಇದು ಲೋಕವೇದವಾಗಿತ್ತು, ದಂತಕಥೆಯಾಗಿತ್ತು. ನಾವು ಇವರನ್ನು ಸರ್ವೇಶ್ವರ, ಮಹೇಶ್ವರ ಎಂದು ಹೇಳುತ್ತಿದ್ದೆವು. ಪುಣ್ಯಾತ್ಮರೇ, ಈಗ ನಾವು ಯಾವ ಮಾರ್ಗದಲ್ಲಿ ಹೋಗುತ್ತೇವೋ ನಮ್ಮ ಪ್ರಯಾಣದ ದಾರಿಯನ್ನು ನಾವೇ ನಿರ್ಧರಿಸಿಕೊಳ್ಳಬಹುದು. ಆದರೆ ಅದರ ಮಾಹಿತಿ ನಮಗೆ ಥರೋಲಿ ಸಂಪೂರ್ಣವಾಗಿ ಗೊತ್ತಿರಬೇಕು. ಆ ಮಾರ್ಗದಲ್ಲಿ ಹೋದರೆ ನಮಗೆ ಲಾಭವಿದೆ. ಒಂದು ವೇಳೆ ನಾವು ಹೋಗಬೇಕಾಗಿರುವುದು ಹಿಸಾರ್ನಿಂದ ದಿಲ್ಲಿ, ಆದರೆ ನಾವು ಹೋಗ್ತಾ ಇರೋದು ಹಿಸಾರ್ನಿಂದ ಸರ್ಸಾ ಕಡೆ. ಅಂದರೆ ನಮ್ಮ ಪ್ರಯಾಣ ವ್ಯರ್ಥ. ನಾವು ಎಷ್ಟೇ ವೇಗವಾಗಿ ಹೋದರೂ, ಎಷ್ಟೇ ವೇಗವಾಗಿ ಗಾಡಿ ಓಡಿಸಿದ್ರು ಅದು ವ್ಯರ್ಥ. ಮತ್ತು ಯಾವ ಕಾರಣಕ್ಕೆ ನೀವು ಹಿಸಾರ್ನಿಂದ ಮತ್ತೆ ಸಿರ್ಸಾ ಹೋಗ್ತಿರುವಾಗ ರಸ್ತೆಯಲ್ಲಿ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಸಿಕ್ಕಿ ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದೀಯಾ ಜೆಂಟಲ್ಮ್ಯಾನ್? ಆಗ ನೀವು ಹೇಳ್ತೀರಿ, ದಿಲ್ಲಿಗೆ ಹೋಗ್ತಿದ್ದೀನಿ. ಆಗ ಆ ವ್ಯಕ್ತಿ ಹೇಳ್ತಾನೆ, ಇದು ದಿಲ್ಲಿಯ ಮಾರ್ಗ ಅಲ್ಲ ಅಂತ. ಇದು ದಿಲ್ಲಿಯ ದಾರಿನೂ ಅಲ್ಲ. ನೀವು ವಿರುದ್ಧ ದಿಕ್ಕಿನಲ್ಲಿ ಸಿರ್ಸಾದಿಂದ ಪಂಜಾಬ್ ಕಡೆ ಹೋಗ್ತಿದ್ದೀರಾ ಅಂತ. ಆಗ ಆ ಜೆಂಟಲ್ಮನ್ ವಿಚಾರ ಮಾಡಬೇಕಾಗತ್ತೆ. ಏನೆಂದರೆ, ಈ ವ್ಯಕ್ತಿ ಹೀಗೇಕೆ ಹೇಳ್ತಿದ್ದಾನೆ? ಅವನು ತನ್ನ ಪ್ರಕಾರ ದಿಲ್ಲಿಗೆ ಹೋಗ್ತಿದ್ದಾನೆ, ಆದರೆ ಆತನ ಪ್ರಕಾರ ದಿಲ್ಲಿಯ ಕಡೆಗೆ ಹೋಗ್ತಿದ್ದಾನೆ. ಆದರೆ ಮಾರ್ಗ ತಪ್ಪಾಗಿದೆ, ಅವನ ದಿಕ್ಕು ತಪ್ಪಾಗಿದೆ. ಅಂದರೆ ಆ ಜೆಂಟಲ್ಮನ್, ಆ ಸಭ್ಯಪುರುಷ ಏನ್ ಮಾಡಬೇಕು? ಪರಿಶೀಲಿಸಬೇಕು. ಆ ರೀತಿ ಪರಿಶೀಲಿಸುವ ಸುಲಭ ಮಾರ್ಗ ಅಂದ್ರೆ ಮತ್ತೊಬ್ಬ ಬೇರೆ ವ್ಯಕ್ತಿಯ ಬಳಿ ವಿಚಾರಿಸೋದು.
ಆಗ ಅವನು ಕೂಡ ಅದನ್ನೇ ಹೇಳಿದಾಗ ನೀವು ನಕ್ಷೆಯನ್ನು ನೋಡಬೇಕು, ನಕ್ಷೆ ಅಥವಾ ದಿಕ್ಸೂಚಿಯನ್ನ ನೋಡಿ. ಆಗ ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ ನಿಮಗೆ. ನೀವು ಸಿರ್ಸಾಗೆ ಬಂದಿದ್ದೀರಾ ಅಂತ, ಸಿರ್ಸಾದಿಂದ 10 ಕಿಲೋಮೀಟರ್ ದೂರ ಇದ್ದೀರಾ ಅಂತ. ಅಂದ್ರೆ ಆ ನಕ್ಷೆ ಕೂಡ ಅದನ್ನೇ ತೋರಿಸ್ತಾ ಇದೆ. ಎದುರಿಗೆ ಸಿಕ್ಕ ವ್ಯಕ್ತಿ ಕೂಡ ಅದನ್ನೇ ಹೇಳ್ತಿದ್ದಾನೆ, ನೀವು ಹೋಗ್ತಾ ಇರೋ ದಾರಿ ತಪ್ಪು ಅಂತ. ಆಗ ಏನು ಮಾಡಬೇಕು? ತಿಳುವಳಿಕೆ ಉಳ್ಳ ವ್ಯಕ್ತಿಯಾದರೆ ತಕ್ಷಣ ತಿರುಗಿ ಹೊರಡುತ್ತಾನೆ. ಅವನು ಇಷ್ಟು ದೂರ ಪ್ರಯಾಣ ಮಾಡಿದೆ, ಇಷ್ಟು ಪ್ರಯಾಣದಿಂದ ಏನು ಲಾಭ ಬಂತು ಅಂತೆಲ್ಲ ಯೋಚನೆ ಮಾಡುವುದಿಲ್ಲ. ಅವನು ತಕ್ಷಣ ತಿರುಗಿ ಹೊರಡುತ್ತಾನೆ. ಮತ್ತೆ ಅವನು ಆ ತಪ್ಪನ್ನು ತಿದ್ದಿಕೊಳ್ಳುತ್ತಾನೆ. ಹಾಗೆ ಅದೇ ಪ್ರಕಾರ ಯಾವ ಭಕ್ತಾದಿಗಳು ತಪ್ಪು ಸಾಧನೆ ಮಾಡಿ ದುರ್ಮಾರ್ಗದ ಕಡೆ ಹೋಗುತ್ತಿದ್ದಾರೆ, ಯಾವ ಪುಣ್ಯಾತ್ಮರಿಗೆ ಈ ಜ್ಞಾನ ತಪ್ಪಾಗಿ ಪ್ರಾಪ್ತಿಯಾಗಿದೆಯೋ ಅವರು ದುರ್ಮಾರ್ಗದ ಕಡೆ ಹೋಗ್ತಿದ್ದಾರೆ. ಅದು ಪರಮಾತ್ಮನನ್ನು ಪಡೆಯುವ ಮಾರ್ಗವಲ್ಲ. ಮತ್ತೆ ಈಗ ನಿಮಗೆ ಈ ದಾಸ ಹೇಳುವುದೇನೆಂದರೆ, ನೀವು ತಪ್ಪು ಮಾರ್ಗದಲ್ಲಿ ಹೋಗುತ್ತಿದ್ದೀರಾ, ಆದ್ದರಿಂದ ವಾಪಸ್ ಬನ್ನಿ. ಈಗಾಗಲೇ ನೀವು 50-60 ಕಿಲೋಮೀಟರ್ ದೂರ ದುರ್ಮಾರ್ಗದಲ್ಲಿ ಹೋಗಿದ್ದೀರಾ. ನೀವು ತಪ್ಪು ದಾರಿಯಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ. ನೀವು ಬುದ್ಧಿವಂತರಾಗಿದ್ದರೆ ತಕ್ಷಣ ವಾಪಸ್ ಬರಬೇಕು. ಇಲ್ಲ, ಇಷ್ಟು ದೂರ ಪ್ರಯಾಣ ಮಾಡಿದ್ದು ವ್ಯರ್ಥ ಆಗುತ್ತೆ, ನಾನು ವಾಪಸ್ ಬರಲ್ಲ ಅಂತ ಯೋಚನೆ ಮಾಡಿದರೆ ಅದು ಬುದ್ಧಿವಂತಿಕೆ ಅಲ್ಲ, ಅದು ಮೂರ್ಖತನ ಅನ್ನಿಸಿಕೊಳ್ಳುತ್ತೆ. ಇದೇ ಪ್ರಕಾರ ನೀವು ಯಾವುದೇ ಗುರು ಸಂತರ ಹತ್ತಿರ ಯಾವುದೇ ರೀತಿಯ ಇಷ್ಟವಾದ ಪೂಜೆ ಮಾಡ್ತಿದ್ರೆ, ಕೆಲವರು 5, ಕೆಲವರು 10, ಕೆಲವರು 20, ಕೆಲವರು 30 ವರ್ಷ ಕೂಡ ಆಗಿರಬಹುದು ವ್ಯರ್ಥ ಸಾಧನೆ ಮಾಡುತ್ತಾ. ಇಂದು ನಿಮಗೆ ತಿಳಿಯುತ್ತದೆ ನೀವು ನಡೆಯುವ ಮಾರ್ಗ ವ್ಯರ್ಥವೆಂದು. ಆಗ ನೀವು ಏನು ಮಾಡಬೇಕು ಅಂದರೆ, ಈಗ ಇದನ್ನು ಹೇಳುವ ಅವಶ್ಯಕತೆಯೇ ಬರುವುದಿಲ್ಲ. ಬುದ್ಧಿವಂತನಿಗೆ ಸನ್ನೆಯ ಸಂಕೇತವೇ ಸಾಕು. ನೀವು ತಕ್ಷಣ ಆ ಮಾರ್ಗವನ್ನು ತ್ಯಜಿಸಿ, 20-30 ವರ್ಷಗಳಿಂದ ನಾನು ಈ ಪಂಥವನ್ನು ಅನುಸರಿಸಿದ್ದೆ, ನನ್ನ ಗತಿ ಏನು ಅಂತ ಯೋಚನೆ ಮಾಡಬೇಡಿ. ನಿಮಗೆ ಏನಾಗಬೇಕಾಗಿತ್ತೋ ಅದು ಆಗೋಗಿದೆ. ಅಷ್ಟು ದಿವಾಳಿ ಆಗೋಗಿದ್ದೀರಾ ನೀವು. ನೀವು ಆ ದುರ್ಮಾರ್ಗದಲ್ಲಿ 100-200 ಕಿಲೋಮೀಟರಷ್ಟು ದೂರ ಪ್ರಯಾಣ ಮಾಡಿದ್ದೀರಾ. ಆದ್ದರಿಂದ ನೀವು ವಾಪಸ್ ಹೋಗುವುದರಲ್ಲೇ ನಿಮ್ಮ ಹಿತವಿದೆ. ನಿಮಗೆ ಇದರಲ್ಲಿ ಶುಭವಾಗಲಿದೆ. ತಕ್ಷಣ ವಾಪಸ್ ಬನ್ನಿ, ಬಿಟ್ಟು ಬಿಡಿ ಆ ಮಾರ್ಗವನ್ನು. ಈಗ ಭಗವಂತ ಹೇಳ್ತಾನೆ, ಬೇಡ ದೇಖ್ಯ ಜರ್ಜರ ಉತರ್ ಚಲೆ ಫಡಕ್. ಮೊದಲು ನದಿಯನ್ನು ದಾಟಲು ತೆಪ್ಪವಿರ್ತಿತ್ತು. ಯಾವ ನೌಕೆ ಕೂಡ ಇರಲಿಲ್ಲ. ಆ ಕಾಲದಲ್ಲಿ ತೆಪ್ಪವನ್ನ ತಯಾರಿಸಿದ್ರು. ಆ ತೆಪ್ಪದ ಬಗ್ಗೆ ನಿಮಗೆ ಜ್ಞಾಪಕ ಇರಲಿಕ್ಕಿಲ್ಲ. ಹಾಗೆ ತಿಳ್ಕೊಳ್ಳಿ, ಅದು ನೌಕೆ ಅಂತ. ಯಾವ ನೌಕೆಯಲ್ಲಿ ನೀವು ಕುಳಿತಿದ್ದೀರೋ ಆ ನೌಕೆಯಲ್ಲಿ ನೀರು ತುಂಬುತ್ತಿದೆ. ಅದರಲ್ಲಿ ಆ ಕೆಳಗಿನ ತಳ ಇದೆಯಲ್ಲ, ಆ ತಳ ಡ್ಯಾಮೇಜ್ ಆಗಿದೆ. ಆಗ ಜೊತೆಯಲ್ಲಿ ಇನ್ನೊಂದು ಸರಿಯಾಗಿ ಅದೇ ತರಹದ ಚೆನ್ನಾಗಿರುವ ನೌಕೆಯೊಂದು ಬರುತ್ತೆ. ಈಗ ನಿಮಗೆ ಖಾತ್ರಿ ಆಗ್ತಿದೆ, ನೀವು ಕುಳಿತಿರುವ ನೌಕೆ ನೀರು ತುಂಬಿ ಮುಳುಗಿ ಹೋಗುವುದರಲ್ಲಿದೆ ಎಂದು. ನೌಕೆಯಲ್ಲಿ ನೀರು ತುಂಬ್ತಾ ಇದೆ. ಈಗ ಕಬೀರ್ ಪರಮಾತ್ಮರು ಹೇಳುತ್ತಾರೆ, ಬೇಡ ದೇಖ್ಯ ಜರ್ಜರ ಉತರ್ ಚಲೆ ಫಡಕ್ ಡೂಬೆ ಥೇ ಪರ್ ಊಬರೆ. ಕಬೀರ್ ಪರಮೇಶ್ವರರು ನಮಗೆ ಹೇಳಲು ಇಚ್ಛಿಸುತ್ತಾರೆ, ಬುದ್ಧಿವಂತರಾದವರು ಈ ರೀತಿ ಮಾಡ್ತಾರೆ. ಡೂಬೆ ಥೇ ಪರ್ ಊಬರೆ ಗುರು ಕೆ ಜ್ಞಾನ ಚಮಕ್. ಮತ್ತೆ ಬೇಡ ದೇಖ್ಯ ಜರ್ಜರ ಉತರ್ ಚಲೆ ಫಡಕ್. 84 ಲಕ್ಷ ಜೀವರಾಶಿಯಲ್ಲಿ ಮುಳುಗಿ ಹೋಗುತ್ತೇವೆ ಎಂಬುದನ್ನು ಅರಿತು ಗುರುವಿನ ಜ್ಞಾನದಿಂದ ನಾವು ಒಂದು ಕ್ಷಣದಲ್ಲಿ ಜಾಗೃತರಾದೆವು. ಒಂದು ಕ್ಷಣದಲ್ಲಿ ಜಾಗೃತರಾಗುವುದು ಅಂದರೆ ಒಂದೇ ಸಮನೆ ಭಯಭೀತರಾಗುವುದು. ಮತ್ತೆ ಒಂದೇ ಕ್ಷಣ ಜಾಗೃತರಾಗುವುದು ಅಂದರೆ ಆ ಕ್ಷಣ ಜಿಗಿಯುವುದು, ಕೂಡಲೇ ಜಾಗೃತರಾಗುವುದು. ಅಂದರೆ ಒಂದು ಕ್ಷಣ ಕೂಡ ಯೋಚನೆ ಮಾಡಲು ಸಮಯವಿಲ್ಲ, ಮುಳುಗುತ್ತಿದ್ದೇವೆ. ಆ ಕ್ಷಣ ಮತ್ತೊಂದು ನೌಕೆ ಪಕ್ಕದಲ್ಲಿ ನಿಂತಿದೆ, ಒಂದೇ ಕ್ಷಣದಲ್ಲಿ ಜಿಗಿಯುವುದು. ಅದಕ್ಕೆ ಹೇಳುತ್ತಾರೆ ಡೂಬೆ ಥೇ ಪರ್ ಊಬರೆ ಗುರು ಕೆ ಜ್ಞಾನ ಚಮಕ್. ಹೇಳುವುದೇನೆಂದರೆ ಒಂದೇ ಸಾರಿ ಜ್ಞಾನೋದಯವಾಗುವುದು, ತಕ್ಷಣ ಜಾಗರೂಕರಾಗುವುದು. ಔರ್ ಭೇಡಾ ದೇಖ್ಯ ಜರ್ಜರ ಅಂದರೆ ನಿಧಾನವಾಗಿ ಮುಳುಗುತ್ತಿದೆ. ತೋ ಉತರ್ ಚಲೆ ಫಡಕ್
ಅಂದರೆ ಆ ಪುಣ್ಯಾತ್ಮರಿಗೆ ಈಗ ಗುರುಗಳನ್ನು ಬದಲಾಯಿಸಲು ವಿಳಂಬ ಮಾಡಬಾರದು. ಆ ಮಾರ್ಗದಲ್ಲಿ ಎಷ್ಟೇ ಕಳೆದುಕೊಂಡಿದ್ದರೂ ಆದಷ್ಟು ಬೇಗ ಅದನ್ನು ತ್ಯಾಗ ಮಾಡಬೇಕು. ಆ ದುರ್ಮಾರ್ಗದಲ್ಲಿ ನೀವು 100 ಕಿಲೋಮೀಟರ್ನಷ್ಟು ದೂರ ಹೋಗಿದ್ದೀರಾ. ವಾಪಸ್ ಬರಲೇಬೇಕಾಗಿದೆ. ಮುಂದೆ ಹೆಜ್ಜೆ ಎಷ್ಟೇ ಇಟ್ಟರೂ ಅದು ತಪ್ಪೆ. ದೂರವೇ ಹೋಗುತ್ತೀರಾ. ಹಾಗೇನೆ ಕೆಲವರು ಶ್ರೀ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತಾರೆ, ಕೆಲವರು ಶ್ರೀ ವಿಷ್ಣು ಸದ್ಗುಣನನ್ನು ಸೃಷ್ಟಿಕರ್ತ ಅಂತಾರೆ, ಕೆಲವರು ತಮೋಗುಣಿ ಶ್ರೀ ಶಿವನನ್ನು ಸೃಷ್ಟಿಕರ್ತ ಅಂತಾರೆ, ಇನ್ನು ಕೆಲವರು ರಜೋಗುಣಗಳಿರುವ ಶ್ರೀ ಬ್ರಹ್ಮನನ್ನು ಸಕಲ ಬ್ರಹ್ಮಾಂಡಗಳ ಸೃಷ್ಟಿಕರ್ತ ಅಂತಾರೆ. ಪುಣ್ಯಾತ್ಮರೇ, ಇದು ಲೋಕವೇದ. ಇನ್ನು ಕೆಲವರು ದುರ್ಗಾದೇವಿಯ ಉಪಾಸಕರು ದುರ್ಗಾದೇವಿಯೇ ಎಲ್ಲರ ಸೃಷ್ಟಿಗೆ ಕಾರಣವೆಂದು ಹೇಳುತ್ತಾರೆ. ಶ್ರೀದೇವಿಯ ಉಪಾಸಕರಾಗಿದ್ದವರು ಶ್ರೀದೇವಿಯನ್ನೇ ಸರ್ವಸ್ವ ಅಂತ ಭಾವಿಸುತ್ತಾರೆ. ಮತ್ತೆ ಕೆಲವರು ಬ್ರಹ್ಮನ ಉಪಾಸಕರು ಅವರು ಬ್ರಹ್ಮನನ್ನೇ ಸರ್ವಸ್ವ ಅಂತಾರೆ. ಪುಣ್ಯಾತ್ಮರೇ, ನಾವು ಎಲ್ಲಕ್ಕಿಂತ ಮೊದಲು ಆ ಮ್ಯಾಪ್ ನೋಡಬೇಕಾಗಿದೆ. ನಮ್ಮ ಸದ್ಗ್ರಂಥದ ರೂಪದಲ್ಲಿರುವ ನಕ್ಷೆಯನ್ನು ಪುನಃ ನೋಡಬೇಕಾಗಿದೆ. ಅದರಿಂದ ನಮಗೆ ಏನು ಮಾರ್ಗದರ್ಶನವಾಗಿದೆಯೋ ಎಂಬುದು ತಿಳಿದುಕೊಂಡಾಗ ನಮಗೆ ಸಂತೋಷ ಸಿಗುವುದು. ಇಲ್ಲಿಯವರೆಗೆ ನಾವು ಕೆಲವು ಮಹಾಪುರುಷರಿಂದ ದೇವರ ವಿಷಯದಲ್ಲಿ ಏನೇನೋ ಜ್ಞಾನ ಪಡೆದೆವು. ಮತ್ಯಾರೋ ಇನ್ನೇನೋ ಹೇಳಿದ್ದಾರೆ. ನಾವು ವಿದ್ಯಾರ್ಥಿಗಳಾಗಿದ್ದೇವೆ, ಭಕ್ತರಾಗಿದ್ದೇವೆ. ಯಾರೇ ಸಂತರಾಗಲಿ ಗುರುಗಳಾಗಲಿ ದೇವರ ವಿಷಯದಲ್ಲಿ ಏನೇ ಜ್ಞಾನವನ್ನು ಕೊಟ್ಟಿದ್ದರೂ ನಾವು ನಿಸ್ಸಂದೇಹವಾಗಿ ಯಾವುದೇ ಆಕ್ಷೇಪಣೆ ಇಲ್ಲದೆ ಸ್ವೀಕಾರ ಮಾಡುತ್ತೇವೆ. ನೋಡಿ ಪುಣ್ಯಾತ್ಮರೇ, ನೀವು ಈ ವಿಷಯದಲ್ಲಿ, ಅಂದರೆ ಭಗವಂತ ಯಾರು, ಸೃಷ್ಟಿಯ ರಚನೆ ಹೇಗಾಗಿದೆ ಅನ್ನುವ ವಿಚಾರ ನಮಗೆ ಎಲ್ಲಕ್ಕಿಂತ ಮೊದಲು ತಿಳಿಯಬೇಕಾಗಿದೆ. ಆಗ ಮಾತ್ರ ಪರಮಾತ್ಮನನ್ನು ತಲುಪುವ ಮಾರ್ಗದಲ್ಲಿ ಸಫಲರಾಗುತ್ತೇವೆ. ಆಗ ನಮ್ಮನ್ಯಾರೂ ಭ್ರಮೆಯಲ್ಲಿ ಇಡೋಕೆ ಸಾಧ್ಯವಿಲ್ಲ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಶಾಸ್ತ್ರ ವಿಧಿಯನ್ನು ಬಿಟ್ಟು ಯಾರೂ ಮನಬಂದಂತೆ ಆಚರಣೆ ಮಾಡುತ್ತಾರೋ, ಶಾಸ್ತ್ರದ ವಿಧಿವಿಧಾನಗಳಲ್ಲಿ ಇರುವ ಜ್ಞಾನ ಮತ್ತು ಸಮಾಧಾನವನ್ನು ಬಿಟ್ಟು ಇಲ್ಲದಿರುವುದನ್ನು ಮನಬಂದಂತೆ ಆಚರಣೆ ಮಾಡುತ್ತಾರೋ ಅಂತಹ ಸಾಧನೆ ವ್ಯರ್ಥ. ಅವರಿಗೆ ಮುಕ್ತಿ ಸಿಗುವುದಿಲ್ಲ, ಸುಖ ಪ್ರಾಪ್ತಿಯಾಗುವುದಿಲ್ಲ, ಮತ್ತೆ ಅವರಿಗೆ ಯಾವುದೇ ಸಿದ್ಧಿ ಪ್ರಾಪ್ತಿಯಾಗುವುದಿಲ್ಲ. ಅಂದರೆ ವ್ಯರ್ಥ, ಯೂಸ್ಲೆಸ್. ಗೀತೆಯ 16ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಏನು ಹೇಳಿದೆ ಎಂದರೆ, ಇದರಿಂದ ನಿನಗೆ ಹೇ ಅರ್ಜುನ, ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ, ಕರ್ತವ್ಯ ಅಂದರೆ ನಾವು ಯಾವ ಕರ್ಮವನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದನ್ನು ತ್ಯಜಿಸಬೇಕು, ಯಾವುದನ್ನು ಗ್ರಹಿಸಬೇಕು, ಅದಕ್ಕೆ ಸದ್ಗ್ರಂಥವೇ ಸಾಕ್ಷಿಯಾಗಿದೆ. ಯಾವುದೇ ದಂತಕಥೆಯ ಮೇಲೆ ವಿಶ್ವಾಸ ಇಡಬೇಡಿ. ಮತ್ತೆ ಗೀತೆಯ 2ನೇ ಅಧ್ಯಾಯದ 53ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಹೇ ಅರ್ಜುನ, ಯಾವ ಸಮಯದಲ್ಲಿ ನಿನ್ನ ಬುದ್ಧಿ ಭಿನ್ನ ಭಿನ್ನ ಪ್ರಕಾರದ ಭ್ರಮೆಗೆ ಒಳಪಡುವ ಯೋಚನೆ ಆಲೋಚನೆಗಳಿಂದ ಹೊರಬಂದು ಕೇವಲ ಒಂದೇ ತತ್ವಜ್ಞಾನದ ಅರ್ಥಾತ್ ಪರಮಾತ್ಮನ ಜ್ಞಾನದ ಮೇಲೆ ಸ್ಥಿರವಾಗುವುದು, ಆಗ ನಿನಗೆ ಯೋಗ ಪ್ರಾಪ್ತಿಯಾಗುತ್ತೆ. ಆಗ ನೀನು ಭಕ್ತನಾಗುವೆ. ಯಾವಾಗ ನಿನ್ನ ಭಕ್ತಿ ಪ್ರಾರಂಭವಾಗುತ್ತದೋ ಆವಾಗ ಶಾಸ್ತ್ರಕ್ಕನುಗುಣವಾದ ಜ್ಞಾನದ ಪರ ನಿನ್ನ ಬುದ್ಧಿ ಸ್ಥಿರವಾಗುತ್ತೆ. ಆಗ ನೀನು ತೊಳಲಾಟದಿಂದ ಹೊರಬಂದು ಸನ್ಮಾರ್ಗದಲ್ಲಿ ನಡೆಯುತ್ತೀಯ. ಈ ಭಕ್ತಿಯ ಪ್ರಯಾಣದಲ್ಲಿ ನೀನು ಎಷ್ಟು ಹೆಜ್ಜೆ ಇಡುತ್ತೀಯೋ ಅದು ನಿನಗೆ ಶುಭವಾಗುತ್ತದೆ, ಲಾಭದಾಯಕವಾಗಿರುತ್ತದೆ. ಈಗ ಈ ಸೃಷ್ಟಿ ರಚನೆಯ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳಿವೆ. ಹಾಗೆಯೇ ಜೈನ ಧರ್ಮದ ಅನುಯಾಯಿ ಶ್ರದ್ಧಾಳು ಆಚಾರ್ಯ ಮುನಿಗಳು ಹೇಳುವ ಪ್ರಕಾರ ಈ ಸೃಷ್ಟಿಗೆ ಯಾರೂ ರಚನೆಕಾರರಿಲ್ಲ, ಯಾರೂ ಸಂಹಾರಕರಿಲ್ಲ. ಅನಾದಿ ಕಾಲದಿಂದಲೂ ತಾನಾಗಿಯೇ ಸೃಷ್ಟಿಯಾಗುತ್ತದೆ, ತಾನಾಗಿಯೇ ಮುಂದುವರಿಯುತ್ತದೆ. ಇದಲ್ಲದೆ ಕೆಲವು ಶ್ರದ್ಧಾಳುಗಳು ಹೇಳುತ್ತಾರೆ, ಶ್ರೀ ವಿಷ್ಣುವೇ ಇದನ್ನು ರಚನೆ ಮಾಡಿದ್ದಾರೆ ಅಂತ. ಈ ಹಿಂದೆ ಇದರ ಬಗ್ಗೆ ಹೇಳಿದ್ದೇನೆ. ಈ ವಿಷಯದ ಬಗ್ಗೆ
ಇವತ್ತು ನಿಮಗೆ ವಿಸ್ತಾರವಾಗಿ ಹೇಳುತ್ತೇನೆ. ಕಬೀರ್ ಪರಮೇಶ್ವರರ ಪ್ರಸಂಗ ನಡೆಯಿತು, ಅಂದರೆ ಇವರೇ ಪೂರ್ಣ ಪರಮಾತ್ಮ, ಇವರೇ ಪೂರ್ಣ ಬ್ರಹ್ಮ, ಕಂಪ್ಲೀಟ್ ಗಾಡ್. ಎಲ್ಲಿಯವರೆಗೆ ನಿಮಗೆ ಇವರ ಸಂಪೂರ್ಣ ಗುಣಗಳ ಬಗ್ಗೆ ಪರಿಚಯವಾಗುವುದಿಲ್ಲವೋ ಅಲ್ಲಿಯವರೆಗೆ ವಿಶ್ವಾಸ ಮೂಡುವುದಿಲ್ಲ. ಹಾಗಾದರೆ ಗುಣಗಳು ಎಲ್ಲಿವೆ? ಅವರ ಜೀವನ ಚರಿತ್ರೆಯಲ್ಲಿ, ಅವರ ಇತಿಹಾಸದಲ್ಲಿ ಬರೆದಿದೆ. ಹೇಗೆ ಶ್ರೀ ವಿಷ್ಣು, ಶ್ರೀ ಶಿವ ಮತ್ತು ಶ್ರೀ ಬ್ರಹ್ಮ, ಅವರ ಮಾಹಿತಿಯು ಅವರ ಜೀವನ ಚರಿತ್ರೆಯಲ್ಲಿ, ಅವರ ಇತಿಹಾಸ ಹಾಗೂ ಪುರಾಣದಲ್ಲಿ ಬರೆದಿದೆ. ಮತ್ತು ಪರಮೇಶ್ವರ ಕಬೀರರ ಮಹಿಮೆಯನ್ನು ಸೂಕ್ಷ್ಮ ವೇದದಲ್ಲಿ ಬರೆದಿದೆ. ಸೂಕ್ಷ್ಮ ವೇದದಲ್ಲಿ ಆದಿಶಂಕರಾಚಾರ್ಯರ ಇತಿಹಾಸವನ್ನು ಈ ದಾಸನು ಓದಿದ್ದಾನೆ. ಅವರು ಕೂಡ ಈ ಸೂಕ್ಷ್ಮ ವೇದವನ್ನು ಸಮರ್ಥನೆ ಮಾಡಿದ್ದಾರೆ. ಆದಿಶಂಕರಾಚಾರ್ಯರು ಈ 4 ವೇದಗಳ ಬಗ್ಗೆ ಹೇಳಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಇವಂತೂ ಅವೈಲೇಬಲ್ ಇವೆ. ಆದರೆ ಸೂಕ್ಷ್ಮ ವೇದ 5ನೆಯದ್ದು. ಅದು ಕೈಲಾಸ ಪರ್ವತದಲ್ಲಿದೆ ಅಂತ ಹೇಳಿದ್ದಾರೆ. ಕಾರಣ ಏನೆಂದರೆ 5ನೇ ವೇದವಾದ ಸೂಕ್ಷ್ಮ ವೇದವನ್ನು ಈ ಕಾಲಬ್ರಹ್ಮನು ನಾಶ ಮಾಡಿರುವನು. ಆ ಸೂಕ್ಷ್ಮ ವೇದವನ್ನು ಕೊಡಲು ಪರಮೇಶ್ವರ ಸ್ವತಃ ಇಲ್ಲಿಗೆ ಬರುತ್ತಾರೆ. ಸನಾತನ ಪರಮಧಾಮದಿಂದ, ಮುಕ್ತಿಧಾಮದಿಂದ, ಅಂದರೆ ಸತ್ಯಲೋಕದಿಂದ ವೇಗವಾಗಿ ಇಲ್ಲಿಗೆ ಬರುತ್ತಾರೆ. ಆ ಮುಚ್ಚಿಟ್ಟಿರೋ ಜ್ಞಾನವನ್ನು ಕಾಲದೇವನು, ಬ್ರಹ್ಮದೇವನು ನಾಶ ಮಾಡಿದ್ದಾನೆ. ಆ ಜ್ಞಾನವನ್ನು ಯಾರಿಗೂ ತಲುಪಲು ಬಿಡುವುದಿಲ್ಲ. ಹಾಗಾಗಿ ಈ 5ನೇ ವೇದವನ್ನು ತಿಳಿಸಲು ಪರಮಾತ್ಮ ಬರುತ್ತಾನೆ. ಈ 5ನೇ ವೇದದಲ್ಲಿ ಬರೆದಿದೆ. ಈ ವೇದವನ್ನು, ಜ್ಞಾನವನ್ನು ಪರಮೇಶ್ವರನು 600 ವರ್ಷಗಳ ಹಿಂದೆ ತನ್ನ ಮುಖಾರ್ವಿಂದದಿಂದ, ಅಂದರೆ ತನ್ನ ಮುಖಕಮಲದಿಂದ ಹೇಳಿದನು. ಇದಕ್ಕಾಗಿಯೇ ಭಗವದ್ಗೀತೆಯ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಹೇ ಅರ್ಜುನ. ಗೀತೆಯ 4ನೇ ಅಧ್ಯಾಯದ 25ರಿಂದ 32ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಕೆಲವರು ದೇವತೆಗಳ ಪೂಜೆ, ಕೆಲವರು ಸ್ವಯಂ ಅಧ್ಯಯನ, ಕೆಲವರು ತೀಕ್ಷ್ಣ ಅಹಿಂಸಾವಾದಿ ವ್ರತಗಳ ಮೇಲೆ ಆಧಾರಿತರಾಗಿದ್ದಾರೆ. ಕೆಲವರಿಗೆ ಪ್ರಾಣಾಯಾಮ ಇತ್ಯಾದಿಗಳೇ ತಮ್ಮ ಸಾಧನೆಯ ಸಫಲತೆ ಅನಿಸಿದೆ. ಈ ಆಧ್ಯಾತ್ಮಿಕ ಜ್ಞಾನದ, ಧಾರ್ಮಿಕ ಯಜ್ಞಗಳ, ಅಂದರೆ ಅನುಷ್ಠಾನದ ವಿಸ್ತಾರದಿಂದ ವಿವರಣೆ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಿದೆ. ಅದು ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಿದೆ. ಇಲ್ಲಿ ಅನುವಾದಕರ್ತರು ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಅನುವಾದಕರ್ತರು ತತ್ವಜ್ಞಾನ ಇಲ್ಲದ ಕಾರಣ ಅನರ್ಥಗೊಳಿಸಿದ್ದಾರೆ. ಅದರಲ್ಲಿ ಬ್ರಹ್ಮಣಮುಖೆ ಎಂದು, ಮೂಲಪಾಠದಲ್ಲಿ ಬ್ರಹ್ಮಣಮುಖೆ ಎಂದು ಬರೆದಿದ್ದಾರೆ. ಅನುವಾದಕರ್ತರು ಬ್ರಹ್ಮಣಮುಖೆಯನ್ನು ವೇದದ ವಾಣಿ ಎಂದು ಬರೆದಿದ್ದಾರೆ. ಅದು ತಪ್ಪಾಗಿದೆ. ಆ ಅನುವಾದ ತಪ್ಪು. ಬ್ರಹ್ಮಣ ಅಂದರೆ ಸಚ್ಚಿದಾನಂದನ ಘನಬ್ರಹ್ಮರ ವಾಣಿಯಲ್ಲಿ, ಮುಖೆ ಅಂದರೆ ಸ್ವಯಂ ಪರಮಾತ್ಮನೇ, ಪರಮಾತ್ಮನೇ ತನ್ನ ಮುಖಾರ್ವಿಂದದಿಂದ ಹೇಳಿರುವ ಆ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಅದೇ ಕಬೀರರ ವಾಣಿ. ಬ್ರಹ್ಮಣ ಅರ್ಥವನ್ನು ಇಲ್ಲಿ ತಪ್ಪು ಮಾಡಿದ್ದಾರೆ, ವೇದ ಎಂದು ಬರೆದಿದ್ದಾರೆ. ಗೀತೆಯ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಓಂ ತತ್ಸತ್ ಇತಿ ನಿರ್ದೇಶಃ ಬ್ರಹ್ಮಣಃ ತ್ರಿವಿಧ ಸ್ಮೃತಃ, ಅಲ್ಲಿ ಬ್ರಹ್ಮಣದ ಅರ್ಥವನ್ನು ಸರಿ ಮಾಡಿದ್ದಾರೆ. ಅಲ್ಲಿ ವಿಚಲಿತರಾಗಲಿಲ್ಲ. ಬ್ರಹ್ಮಣ ಅರ್ಥವನ್ನು ಸಚ್ಚಿದಾನಂದ ಘನಬ್ರಹ್ಮನೆಂದು ಬರೆದಿದ್ದಾರೆ. ಅಂದರೆ ಇಲ್ಲಿ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಬ್ರಹ್ಮಣಿಯ ಅರ್ಥವನ್ನು ಬರೆಯಬೇಕಾಗುತ್ತೆ. ಸಚ್ಚಿದಾನಂದ ಘನಬ್ರಹ್ಮವಾಣಿಯಲ್ಲಿ ವಿಸ್ತಾರವಾಗಿ ಹೇಳಿದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಬರೆದಿರುವುದನ್ನು ತತ್ವಜ್ಞಾನವೆಂದು. ಅದನ್ನೇ 5ನೆಯ ವೇದದಲ್ಲಿ, ಸೂಕ್ಷ್ಮ ವೇದದಲ್ಲಿ ಬರೆದಿದೆ. ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಪಟವನ್ನು ಬಿಟ್ಟು ವಿನಮ್ರತೆಯಿಂದ ಕೇಳಿದರೆ ಆ ತತ್ವದರ್ಶಿ ಸಂತರು ಆ ಪರಮಾತ್ಮನ ತತ್ವದ ಜ್ಞಾನವನ್ನು ಕರುಣಿಸುತ್ತಾರೆ. ಇದರಿಂದ ಸ್ಪಷ್ಟವಾಗುತ್ತದೆ ಗೀತೆಯ ಜ್ಞಾನದಾತನಿಗೆ 5ನೆಯ ವೇದದ ಪರಿಚಯವಿರಲಿಲ್ಲವೆಂದು. ಆದ್ದರಿಂದ ಆತನು ಆಪ್ಷನ್ ಬಿಟ್ಟಿದ್ದಾನೆ, ನೀವು ಆ ಜ್ಞಾನವನ್ನು ತತ್ವದರ್ಶಿ ಸಂತರಿಂದ ತಿಳಿದುಕೊಳ್ಳಲಿ ಎಂದು. ಆಗ ಪರಮೇಶ್ವರ ಕಬೀರ್ ದೇವರು ಸ್ವತಃ ಪೂರ್ಣಬ್ರಹ್ಮ ತತ್ವದರ್ಶಿ ಸಂತರ ಅವತಾರದಲ್ಲಿ ಪಾತ್ರ ನಿರ್ವಹಿಸಲು ಬರುತ್ತಾರೆ. ಅವರು 600 ವರ್ಷಗಳ ಹಿಂದೆ ಕಬೀರ್ ಪರಮೇಶ್ವರರು 1398ರಲ್ಲಿ
ಅಂದರೆ 1455 ಅಂದರೆ ವಿಕ್ರಮ ಸಂವತ್ಸರದ 1455ರಲ್ಲಿ, ಅಂದರೆ ಜೂನ್ ತಿಂಗಳ ಪೂರ್ಣ ಜ್ಯೇಷ್ಠ ಮಾಸದಲ್ಲಿ ಒಂದು ಶಿಶುವಿನ ರೂಪ ತಾಳಿ ಕಾಶಿನಗರದ ಲಹರ್ತಾರಾ ಕೆರೆಯಲ್ಲಿ ಕಮಲದ ಹೂವಿನ ಮೇಲೆ ವಿರಾಜಮಾನರಾಗಿದ್ದರು. ಅವರು ಲೀಲೆ ಮಾಡುತ್ತಾ ಬೆಳೆಯುತ್ತಾರೆ. ಅವರನ್ನು ನೀರು ನಿಮ ಎಂಬ ನೇಕಾರರು ಕರೆದುಕೊಂಡು ಹೋಗುತ್ತಾರೆ. ಅದೇ ವೃತ್ತಿಯಲ್ಲಿ ಅವರಿದ್ದ ಕಾರಣ ಪರಮೇಶ್ವರನನ್ನು ನೇಕಾರ ಎನ್ನಲಾಯಿತು. ಅವರು 600 ವರ್ಷಗಳ ಹಿಂದೆಯೇ ತಮ್ಮ ಸೂಕ್ಷ್ಮ ವೇದದಲ್ಲಿ ಬರೆದಿದ್ದಾರೆ, ಹೇಳಿದ್ದಾರೆ. ಅದನ್ನು ಈ ದಾಸ ಈಗ ತನ್ನ ಸರಳ ಭಾಷೆಯಲ್ಲಿ ಪರಮಾತ್ಮನ ಜ್ಞಾನ ನಿಮಗೆ ಹೇಳಲು ಬಯಸುತ್ತಾನೆ. ಪರಮೇಶ್ವರ ಹೇಳುತ್ತಾನೆ, ಎಲ್ಲಕ್ಕಿಂತ ಮೊದಲು ಕೇವಲ ಒಬ್ಬರೇ ಪೂರ್ಣ ಪರಮಾತ್ಮ ಇದ್ದರು, ಕಬೀರ್ ದೇವರಾಗಿದ್ದರು. ಅವರು ಅನಾಮಯ ಲೋಕದಲ್ಲಿ ಇರ್ತಿದ್ರು. ಅನಾಮಯ ಅಲ್ಲಿ ಪರಮಾತ್ಮ ಒಬ್ಬರೇ ಇರುತ್ತಿದ್ದರು. ಅದಾದ ಮೇಲೆ ಪರಮೇಶ್ವರರು ಅನ್ಯ 3 ಲೋಕಗಳನ್ನು ಮತ್ತೆ ಸೃಷ್ಟಿಸಿದರು. ಅಕಹ ಲೋಕವನ್ನು ಅನಾಮಯ ಅಂತ ಹೇಳಿ, ಇಲ್ಲ ಅನಾಮಿ ಅಥವಾ ಅಕಹ ಲೋಕ ಅಂತ ಹೇಳಿ. ಅಕಹ ಲೋಕದ ಕೆಳಗೆ ಅಗಮ ಲೋಕವಿದೆ. ಅದಾದ ಮೇಲೆ ಅಲಖ್ ಲೋಕವಿದೆ ಮತ್ತು 3ನೆಯ ಸ್ಥಾನದಲ್ಲಿರುವುದೇ ಸತ್ಯಲೋಕ. ಇದನ್ನು ಸನಾತನ ಪರಮಧಾಮ ಎಂದು ಕರೆಯಲಾಗುತ್ತೆ. ಮತ್ತೆ ಸತ್ಯಲೋಕದಲ್ಲಿ ಪರಮಾತ್ಮ ಸತ್ಯಪುರುಷನ ಹೆಸರಿನಲ್ಲಿ ನೆಲೆಸಿದ್ದಾರೆ. ಈ ಪರಮೇಶ್ವರರೇ ಎಲ್ಲ 3 ರೂಪಗಳಲ್ಲಿ ಅವತರಿಸಿದ್ದಾರೆ. ಈ ಪ್ರಕಾರವಾಗಿ ಪ್ರತಿಯೊಂದು ಲೋಕದಲ್ಲೂ ಪರಮಾತ್ಮರು ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆ ರೂಪದಲ್ಲಿ ಸ್ವಯಂ ಅವರೇ ವಿರಾಜಮಾನರಾಗಿದ್ದಾರೆ. ಈಗ ಅಲ್ಲಿ ಸತ್ಯಲೋಕದಲ್ಲಿ ಸೃಷ್ಟಿ ರಚನೆಯನ್ನು ಪ್ರಾರಂಭಿಸಿದ್ದರು. ಪುಣ್ಯಾತ್ಮರೇ, ಹೇಗೆ ಕೇವಲ ಪೃಥ್ವಿಲೋಕದಲ್ಲಿ ಮಾತ್ರ, ಈ ಪೃಥ್ವಿ ಗ್ರಹದಲ್ಲಿ ಮಾತ್ರ ಸೃಷ್ಟಿ ಸ್ಥಾಪಿತವಾಗಿದೆ. ಇತರೆ ಎಷ್ಟು ಗ್ರಹಗಳಿವೆಯೋ, ಮಂಗಳ ಗ್ರಹ, ಬುಧ ಗ್ರಹ, ಈ ಶನಿ ಗ್ರಹ ಎಲ್ಲವೂ ಖಾಲಿ ಇವೆ. ಇದೇ ತರಹ ಸತ್ಯಲೋಕದೊಳಗೆ ಪರಮಾತ್ಮ ಸತ್ಯಪುರುಷ ಕಬೀರ್ ದೇವರು ಯಾರನ್ನ ಪರಮ ಅಕ್ಷರ ಬ್ರಹ್ಮ ಅಂತಲೂ ಕರೆಯುತ್ತೇವೆಯೋ ಅವರು ಅಲ್ಲಿ ಸತ್ಯಲೋಕದಲ್ಲಿ ಸೃಷ್ಟಿ ಪ್ರಾರಂಭಿಸಿದರು. 1 ವಚನದಿಂದ 16 ದ್ವೀಪಗಳನ್ನು ಸೃಷ್ಟಿಸಿದರು. 16 ದ್ವೀಪಗಳನ್ನು. ನಂತರ ಒಂದೊಂದು ವಚನದಿಂದೊಬ್ಬೊಬ್ಬ ಪುತ್ರರನ್ನು ಉತ್ಪತ್ತಿ ಮಾಡಿದರು. ಆ 16 ಪುತ್ರರನ್ನು ಪ್ರತ್ಯೇಕ ದ್ವೀಪದಲ್ಲಿರಲು ಆದೇಶಿಸಿದರು. ಮತ್ತು ತನ್ನ ಆ 16 ಪುತ್ರರಲ್ಲಿ ಒಬ್ಬನ ಹೆಸರು ಅಚಿಂತ ಎಂದು. ಅಚಿಂತನಿಗೆ ಹೇಳಿದರು, ಸ್ವಲ್ಪ ಸಮಯದ ನಂತರ ಸೃಷ್ಟಿ ರಚನೆಯನ್ನು ಮಾಡು ಎಂದು. ಪರಮಾತ್ಮ ಆ ಪುತ್ರರಿಗೆ ಏನು ತೋರಿಸಲು ಬಯಸಿದರೆಂದರೆ, ಸಮರ್ಥನಿಲ್ಲದೆ ಯಾರು ಏನು ಮಾಡಲು ಬಯಸುತ್ತಾರೋ ಅವರು ಸಫಲವಾಗುವುದಿಲ್ಲ. ಯಾರೋ ಯಾವ ಕೆಲಸ ಮಾಡಬೇಕು ಅವರು ಮಾಡಿದ್ರೇನೆ ಚಂದ, ಇಲ್ಲದೆ ಹೋದರೆ ಮೂರ್ಖ ಎಂದರ್ಥ. ಅಚಿಂತ ತನ್ನ ವಚನದಿಂದ ಒಬ್ಬ ವ್ಯಕ್ತಿಯನ್ನು ಉತ್ಪತ್ತಿ ಮಾಡಿದ. ಅವನ ಹೆಸರು ಅಕ್ಷರ ಪುರುಷ. ಈಗ ಅಚಿಂತ ಸ್ವತಃ ಯಾವ ಪುತ್ರನನ್ನು ಉತ್ಪತ್ತಿ ಮಾಡಿದನೋ ಅವನನ್ನೇ ಅವಿನಾಶಿ ಪುರುಷ ಎಂದುಕೊಂಡ. ಅವನನ್ನು ಅಕ್ಷರ ಪುರುಷ ಎಂಬ ಹೆಸರಿನಿಂದ ಕರೆಯಲಾರಂಭಿಸಿದ. ಮತ್ತೆ ಅವನಿಗೆ ಸೃಷ್ಟಿ ರಚನೆಯಲ್ಲಿ ತನಗೆ ಸಹಕರಿಸು ಅಂತ ಹೇಳಿದ. ಅಲ್ಲಿ ಪರಮಾತ್ಮ ಪ್ರತ್ಯೇಕ ದ್ವೀಪದಲ್ಲಿ ರಚನೆ ಮಾಡಿದ ದ್ವೀಪಗಳಲ್ಲಿ ಪ್ರತ್ಯೇಕವಾಗಿ ಮಾನಸ ಸರೋವರವನ್ನು ರಚಿಸಿದರು. ಒಂದು ಪ್ರತ್ಯೇಕ ಅಂದರೆ ಕಾಮನ್ ಮಾನಸ ಸರೋವರವನ್ನು ರಚಿಸಿದರು. ಆಗ ಅವನು ಅಕ್ಷರ ಪುರುಷ ಮಾನಸ ಸರೋವರಕ್ಕೆ ಹೋಗಿ ಸ್ನಾನ ಮಾಡಲು ತೊಡಗಿದ. ಈಜುತ್ತಾ ಆಳವನ್ನೇ ತಲುಪಿದ. ಅಲ್ಲಿ ಅವನು ಮತ್ತೆ ನಿದ್ರೆ ಬಂದು ನೀರಿನ ಒಳಗೆ ಮಲಗಿದ. ಪುಣ್ಯಾತ್ಮರೇ, ಸತ್ಯಲೋಕದಲ್ಲಿ ಬದುಕಲು ಉಸಿರಾಟ ಬೇಕಿಲ್ಲ. ಅವನು ಬಹಳ ಸಮಯದವರೆಗೆ ಬರಲೇ ಇಲ್ಲ. ಆಗ ಪರಮೇಶ್ವರ ಕಬೀರ ದೇವರು ಅದೇ ನೀರಿನಿಂದ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ತಮ್ಮ ವಚನ ಶಕ್ತಿಯಿಂದ ಜಾದೂಗರನಂತೆ ಒಂದು ಮೊಟ್ಟೆಯನ್ನು ಸೃಷ್ಟಿಸಿದರು. ಆ ಮೊಟ್ಟೆಯ ಒಳಗೆ ಒಂದು ಜೀವಾತ್ಮವನ್ನು ತುಂಬಿದರು. ಆ ಮೊಟ್ಟೆಯನ್ನು ಆ ಮಾನಸ ಸರೋವರದಲ್ಲಿ ಬಿಟ್ಟರೂ ಅದು ಗಡಗಡನೆ ಶಬ್ದ ಮಾಡುತ್ತಾ ತಳ ಸೇರಿತು.
ಆಗ ಆ ಅಕ್ಷರ ಪುರುಷನ ಸುಖವಾದ ನಿದ್ರೆ ಭಂಗವಾಯಿತು. ಈ ಕಾರಣದಿಂದ ಆತ ಕುಪಿತನಾದ. ಅದೇ ಕೋಪದ ದೃಷ್ಟಿಯಲ್ಲಿ ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಿದರೆಂದು ಆ ಮೊಟ್ಟೆಯ ಕಡೆಗೆ ನೋಡಿದ. ಈ ಕೋಪದಿಂದ ಆ ಮೊಟ್ಟೆ ಒಡೆಯಿತು. ಮೊಟ್ಟೆ 2 ಭಾಗವಾಯಿತು. ಬ್ರಹ್ಮ ಅದರಿಂದ ಹೊರಬಂದ. ಮುಂದೆ ಹೋಗ್ತಾ ಹೋಗ್ತಾ ಇದೇ ಇತಿಹಾಸದಲ್ಲಿ, ಇದೇ ಲೀಲೆಯ ಕಥೆಯಲ್ಲಿ, ಅಮರ ಕಥೆಯಲ್ಲಿ ಅಥವಾ ಸತ್ಯನಾರಾಯಣನ ಕಥೆ ನಿಮಗೆ ದಾಸ ಏನು ಹೇಳುತ್ತಿದ್ದಾನೋ, ಇಲ್ಲಿಯವರೆಗೆ ಯಾರೆಲ್ಲ ಶ್ರೀ ವಿಷ್ಣುವನ್ನು ಸತ್ಯನಾರಾಯಣ ಎಂದು ತಿಳಿದು ಸತ್ಯನಾರಾಯಣನ ಕಥೆ ಮಾಡಿದ್ರೂ ಅದು ಸತ್ಯನಾರಾಯಣನ ಕಥೆ ಆಗಿರಲಿಲ್ಲ. ಇದು ಸತ್ಯನಾರಾಯಣನ ಕಥೆ. ಸತ್ಯನಾರಾಯಣ ಎಂದರೆ ಅವಿನಾಶಿ ದೇವರ ಕಥೆ. ಅದರಿಂದ ಬ್ರಹ್ಮ ಹೊರಬಂದ. ನಿಮಗೆ ಮುಂದೆ ಈ 3 ಪ್ರಭುಗಳ ಪರಿಚಯ ಆಗುತ್ತೆ. ಅವರು ಬ್ರಹ್ಮ, ವಿಷ್ಣು, ಶಿವರಿಗಿಂತ ಭಿನ್ನರು. ಒಬ್ಬ ಕ್ಷರಪುರುಷ, ಇವನನ್ನು ಕ್ಷರಬ್ರಹ್ಮ ಎಂದು ಕರೆಯುತ್ತಾರೆ. ಮತ್ತೆ ಇನ್ನೊಬ್ಬ ಅಕ್ಷರ ಪುರುಷ ಅರ್ಥಾತ್ ಅಕ್ಷರ ಬ್ರಹ್ಮ. ಅಕ್ಷರ ಪುರುಷ ಅಥವಾ ಅಕ್ಷರ ಬ್ರಹ್ಮ ಎಂದೂ ಕರೆಯಬಹುದು. ಮತ್ತೆ ಮೊಟ್ಟೆಯಿಂದ ಹೊರಬಂದಿರುವವನು ಕ್ಷರಬ್ರಹ್ಮ. ಕ್ಷರಬ್ರಹ್ಮನು ನಾಶವಾಗುವವನು. ಯಾಕೆ ಅಂದರೆ ಅಕ್ಷರ ಪುರುಷನಿಗೆ ಅಚಿಂತನು ತಾನು ಸೃಷ್ಟಿಸಿದ ವ್ಯಕ್ತಿಯನ್ನೇ ಅವಿನಾಶಿ ಎಂದು ಹೆಸರಿಟ್ಟಿದ್ದ. ಅವನೇ ಅಕ್ಷರ ಪುರುಷ. ಈಗ ಅವನು ಎಷ್ಟರ ಮಟ್ಟಿಗೆ ಸ್ವಾಮಿಯಾಗುತ್ತಾನೋ ಆ ಪುರುಷ ಪ್ರಭು. ಪುರುಷ ಎಂದರೆ ಪ್ರಭು ಎಂದರ್ಥ. ಹಾಗಾಗಿ ಅಕ್ಷರ ಪುರುಷ ಎಂದೂ ಕರೆಯಿರಿ, ಅಕ್ಷರ ಬ್ರಹ್ಮ ಎಂದಾದರೂ ಕರೆಯಿರಿ. ಹೀಗೆ ಒಬ್ಬರದ್ದೇ 2 ಹೆಸರುಗಳು. ಈ ಪ್ರಕಾರ ಕ್ಷರಪುರುಷ ಎನ್ನಬಹುದು. ಈ ಬ್ರಹ್ಮ ಮೊಟ್ಟೆಯಿಂದ ಹೊರಬಂದವನು, ಇವನು ಕ್ಷರಪುರುಷ. ಇವನನ್ನು ಕ್ಷರಬ್ರಹ್ಮ ಎನ್ನಿ. ಇದು ಇವನ ಇನ್ನೊಂದು ಹೆಸರು. ಹಾಗೂ ಇವನನ್ನು ಜ್ಯೋತಿ ಸ್ವರೂಪಿ ನಿರಂಜನ. ಹಾಗೆಯೇ ಇನ್ನು ಮುಂದೆ ಈ ಬ್ರಹ್ಮನನ್ನು ಕಾಲಪುರುಷನೆಂದು ಕರೆಯಲಾಗುತ್ತದೆ. ಇದನ್ನ ನೆನ್ಪಿಟ್ಕೊಳ್ಳಿ ಪುಣ್ಯಾತ್ಮರೇ. ಯಾಕೆಂದರೆ ಎಲ್ಲಿಯವರೆಗೂ ನಿಮಗೆ ಸೃಷ್ಟಿ ರಚನೆಯ ಇತಿಹಾಸದ ಪರಿಚಯವಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಯಾವುದೇ ಸದ್ಗ್ರಂಥಗಳನ್ನು ತಿಳಿಯಲು ಸಾಧ್ಯವಿಲ್ಲ. ಆಗ ಪರಮೇಶ್ವರ ಆ ಇಬ್ಬರಿಗೂ ನೀವು ಹೊರಗೆ ಬನ್ನಿ ಅಂತ ಆದೇಶ ಮಾಡಿದ. ಅಕ್ಷರ ಪುರುಷ, ನೀನು ನಿದ್ದೆಯಲ್ಲಿದ್ದೆ. ನಿನ್ನನ್ನು ಎಚ್ಚರಿಸುವುದಕ್ಕಾಗಿಯೇ ಇದನ್ನೆಲ್ಲ ಮಾಡಿದೆ. ಈ ಎಲ್ಲ ಪ್ರೋಸೆಸ್ ನಾನ್ ಮಾಡದೆ, ನೀವು ಹೊರಗೆ ಬನ್ನಿ. ಆಗ ಇಬ್ಬರೂ ಹೊರಗೆ ಬಂದರು. ಈಗ ಪರಮಾತ್ಮ ಅಚಿಂತನಿಗೆ ಹೇಳಿದ, ಈಗ ನಿನಗೆ ತಿಳಿಯಿತೆ ಪರಮಾತ್ಮನಿಲ್ಲದೆ ಯಾವುದೇ ಕಾರ್ಯ ಸಫಲವಾಗುವುದಿಲ್ಲವೆಂದು. ಈಗ ನೀನಂತೂ ಇವನನ್ನು ಹೊರಗೆ ತೆಗೆಯೋಕೆ ಆಗ್ತಿರ್ಲಿಲ್ಲ. ಮುಂದೆ ನೀನು ಇದನ್ನು ನೆನಪಿಟ್ಟುಕೋ, ನನ್ನ ಕೆಲಸಕ್ಕೆ ಅಡ್ಡ ಬಂದಲ್ಲಿ ಏನಾಗುತ್ತೆ ಅಂತ. ಇದಕ್ಕಾಗಿ ನಿನ್ನ ಸಾಮರ್ಥ್ಯ ನಿನಗೆ ಪರಿಚಯ ಮಾಡಿಸಿರುವೆ. ಆಗ ಅಚಿಂತ ಕಿವಿ ಹಿಡಿದುಕೊಂಡು ಹೇಳಿದ, ದೇವ, ನಾನು ಏನೂ ಮಾಡಲಾಗುವುದಿಲ್ಲ. ಈಗ ಪರಮೇಶ್ವರ ಆ ಇಬ್ಬರಿಗೂ ಆದೇಶ ಮಾಡಿದ. ಯಾರಿಗೆ? ಕ್ಷರಪುರುಷ, ಅರ್ಥಾತ್ ಅವನನ್ನು ಕ್ಷರಬ್ರಹ್ಮ ಅಂತಾನೂ ಕರೆಯುತ್ತಾರೆ. ಮುಂದೆ ಇವನು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ತಂದೆಯಾಗುತ್ತಾನೆ. ಇದೇ ಕಥೆಯಲ್ಲಿ ಕ್ಷರಪುರುಷ ಮತ್ತು ಅಕ್ಷರಪುರುಷನಿಗೆ ಈ ಇಬ್ಬರಿಗೂ ಹೇಳಿದರು, ನೀವು ಅಚಿಂತನ ದ್ವೀಪದಲ್ಲಿರಿ. ಈ ಇಬ್ಬರು ಆಜ್ಞೆಯನ್ನು ಪಾಲನೆ ಮಾಡಿದರು. ಈ 3 ಯಾರು? ಅಚಿಂತ, ಅಕ್ಷರಪುರುಷ ಮತ್ತು ಕ್ಷರಪುರುಷ. ಇವನನ್ನು ಕ್ಷರಬ್ರಹ್ಮನೆಂದು ಹೇಳುತ್ತಾರೆ. ಈಗ ನಾವು ಸರಳ ಭಾಷೆಯಲ್ಲಿ ಬ್ರಹ್ಮನೆಂದು ಕರೆಯುತ್ತೇವೆ. ಮುಂದೆ ಹೇಳ್ತೀನಿ ಯಾಕೆ ಇವನನ್ನ ಬ್ರಹ್ಮ ಎಂದು ಕರೆಯುತ್ತಾರೆ ಅಂತ. ಈಗ 3 ಒಂದೇ ದ್ವೀಪದಲ್ಲಿದ್ದಾರೆ. ಇನ್ನು ಬಾಕಿ 15 ಪುತ್ರರಿದ್ದಾರಲ್ಲ, ಪರಮಾತ್ಮನ ವಚನದಿಂದ ಉತ್ಪನ್ನರಾದವರು ಆ ಪುತ್ರರು. ಪ್ರತಿಯೊಬ್ಬರೂ ಬೇರೆ ಬೇರೆ ಒಂದೊಂದು ದ್ವೀಪದಲ್ಲಿ ಇದ್ದರು. ಸ್ವಲ್ಪ ಸಮಯದ ನಂತರ ಪರಮೇಶ್ವರನು ನಮ್ಮೆಲ್ಲ ಆತ್ಮಗಳಿಗೆ, ಸಂಪೂರ್ಣ ಬ್ರಹ್ಮಾಂಡದಲ್ಲಿರುವ ಅಷ್ಟು ಆತ್ಮಗಳನ್ನು ತಮ್ಮ ಶರೀರದಿಂದ, ತಮ್ಮ ವಚನದಿಂದ ಉತ್ಪನ್ನ ಮಾಡಿದರು. ಮತ್ತು ಅಲ್ಲಿ ನಾವು ತೇಜೋಮಯ ಶರೀರದಲ್ಲಿ ಉಪಸ್ಥಿತರಿದ್ವಿ. ಪ್ರಕಾಶಮಯ ಶರೀರ ನಮ್ಮದಾಗಿತ್ತು. ಒಂದು ತತ್ವದಿಂದ ತಯಾರಾದ ತೇಜೋಮಯ ಶರೀರವಿದೆ. ಅದರಲ್ಲಿ ನಾಡಿ, ಅದು ಶುಕ್ರಂ ಅಕಾಯಂ ಅಸ್ನಾವಿರಂ. ಅದು ನಮ್ಮ ತರಹ ಯಾವುದು ತಂದೆ ತಾಯಿಯ ಸಹಯೋಗದಿಂದಾಗುತ್ತೋ ನಮ್ಮದು ಆ ರೀತಿ ಶುಕ್ರದಿಂದ ತಯಾರಾದ ಶರೀರವಲ್ಲ. ನಾಡಿತಂತ್ರ ಇರುವುದಿಲ್ಲ. ಹೌದು, ನಾಡಿತಂತ್ರ ಇರುವುದಿಲ್ಲ. ಇಂತಹದೇ ಶರೀರ ಪರಮಾತ್ಮನದ್ದು. ಮನುಷ್ಯನ ತರಹವೇ ಸಾಕಾರವಾಗಿದೆ, ತೇಜೋಮಯವಾಗಿದೆ. ಆದರೆ ಪರಮಾತ್ಮನ ಶರೀರ ಮತ್ತು ನಮ್ಮ ಶರೀರದ ಹೊಳಪಿನಲ್ಲಿ, ಸಾಮರ್ಥ್ಯದಲ್ಲಿ, ಶಕ್ತಿಯಲ್ಲಿ ಮತ್ತು ಪ್ರಕಾಶಮಾನದಲ್ಲಿ ತುಂಬಾ ಅಂತರವಿದೆ.
ಪೂರ್ಣ ಪರಮಾತ್ಮ ಸತ್ಯಪುರುಷನೆಂದರೆ ಕಬೀರ ದೇವರ ಸತ್ಯಲೋಕದಲ್ಲಿರುವ ಶರೀರದ ಒಂದು ಕೂದಲಿನಲ್ಲಿ ಕೋಟಿ ಸೂರ್ಯ ಕೋಟಿ ಚಂದ್ರರಿಗಿಂತಲೂ ಅಧಿಕ ಕಾಂತಿ ಇದೆ. ಮತ್ತು ನಮ್ಮ ಶರೀರ ಅಲ್ಲಿ ಹೇಗಿತ್ತು, ಈಗ ವಿಶೇಷವಾಗಿ ಅಲ್ಲಿರುವವರ ಶರೀರ ಹೇಗಿದೆ. ಮತ್ತು ನಾವು ಪರಮಾತ್ಮನ ವಚನದಿಂದ ಉತ್ಪತ್ತಿಯಾದಾಗ ನಮ್ಮ ಶರೀರ ಹೇಗಿತ್ತು, ಮನುಷ್ಯನ ಹಾಗಿತ್ತು. ಮತ್ತು ನಮ್ಮ ಶರೀರ 16 ಸೂರ್ಯರಷ್ಟು ಪ್ರಕಾಶಮಾನವಾಗಿತ್ತು. ಮತ್ತು ನಮ್ಮ ಇಡೀ ದೇಹವು 16 ಸೂರ್ಯರಷ್ಟೇ ತೇಜೋಮಯವಾಗಿತ್ತು. ನೀವು ಕಂಡ ಸೂರ್ಯನಷ್ಟು ಶಾಖವಿರುವುದಿಲ್ಲ. ಅಲ್ಲಿ ನಮಗೆ ಯಾವುದೇ ತೊಂದರೆ ಇರಲಿಲ್ಲ, ಯಾವುದೇ ಪ್ರಕಾರದ ಅಭಾವ ಇರಲಿಲ್ಲ. ಮತ್ತು ಅಲ್ಲಿ ವೃದ್ಧಾಪ್ಯ ಮರಣ ಇರಲಿಲ್ಲ. ಅಲ್ಲಿ ಜನನ ಮೃತ್ಯು ಇರಲಿಲ್ಲ. ಅಲ್ಲಿ ವಯಸ್ಸು ಆಗುತ್ತಿರಲಿಲ್ಲ. ಓ ಪುಣ್ಯಾತ್ಮರೇ, ಸ್ವಲ್ಪ ವಿಚಾರ ಮಾಡಿ, ನಾವಿಲ್ಲಿ ಎಷ್ಟು ದುಃಖದಲ್ಲಿದ್ದೇವಂತ. ಆದರೂ ನಾವು ಇದನ್ನೇ ಯೋಚಿಸುತ್ತೇವೆ, ಸಾವು ಬರಬಾರದು ಅಂತ. ಆದರೂ ನಮಗೆ ಖಂಡಿತ ಗೊತ್ತು ಸಾವು ಬಂದೇ ಬರುತ್ತೆ ಅಂತ. ಇದು ಇಲ್ಲಿಯ ವಿಧಾನ. ಆದರೂ ನಮಗೆ ಸಾಯುವ ಇಚ್ಛೆ ಇಲ್ಲ. ಕಾರಣ ಏನು ಅಂದ್ರೆ, ನಾವು ಇರುತ್ತಿದ್ದ ಲೋಕದಲ್ಲಿ ಸಾವು ಅನ್ನೋದೇ ಇರ್ತಿರ್ಲಿಲ್ಲ. ಈ ಕಾರಣದಿಂದಲೇ ನಮಗೆ ಸಾಯೋಕೆ ಇಷ್ಟವಾಗಲ್ಲ. ಇದು ಸರಿಯಾಗಿದೆ. ಈಗ ತಾನೇ ಜನನವಾಗಿದೆ, ಮತ್ತೇಕೆ ಸಾಯಬೇಕು? 30 ರಿಂದ 80 ವರ್ಷ ನಾವು ಈ ಮನೆ ಮಠ ಕಟ್ಟೋ ಯೋಚನೆಯಲ್ಲೇ ಕಾಲ ಕಳೆಯುತ್ತೇವೆ. ನೆಮ್ಮದಿಯಾಗಿ ಇರುವುದಕ್ಕೆ ಬಿಡದೆ ಒಂದೇ ನಿಮಿಷದಲ್ಲಿ ಕರೆದುಕೊಂಡು ಬಿಡುತ್ತಾನೆ ಇಲ್ಲಿಯ ದೇವರು. ಅಲ್ಲಿ ಜರ ಮತ್ತೆ ಮರಣ ಇರಲಿಲ್ಲ. ಜರ ಅಂದ್ರೆ ವೃದ್ಧಾಪ್ಯ. ಈಗ ಯಾರೂ ಮುದುಕರಾಗೋಕೆ ಇಷ್ಟಪಡಲ್ಲ, ಯುವಕರಾಗೇ ಇರಲು ಇಚ್ಛಿಸುತ್ತಾರೆ. ಮುದುಕರಾಗ್ತಾ ಇದ್ದ ಹಾಗೆ ಸರ್ಜರಿ ಮತ್ತು ಮೇಕಪ್ ಮಾಡಿಸಿಕೊಳ್ಳುತ್ತಾರೆ. ಎಲ್ಲಿವರೆಗೂ ಮಾಡಿಸಲು ಸಾಧ್ಯ? 10 ವರ್ಷ ಆದ ಮೇಲೆ ಫ್ಯೂಸ್ ಹೋಗುತ್ತೆ. ನಾನು ಏನನ್ನು ಹೇಳಲು ಬಯಸುತ್ತೇನೆಂದರೆ, ನಮ್ಮ ನೇಚರೇ ಯುವಕರಾಗಿ ಕಾಣಬೇಕು ಅನ್ನೋದು. ಆದರೆ ಇಲ್ಲಿ ಎಲ್ಲ ನಕಲಿ, ಆರ್ಟಿಫಿಷಿಯಲ್ ಆಗಿದೆ. ಅಲ್ಲಿ ಎಲ್ಲ ಒರಿಜಿನಲ್ ಆಗಿದೆ. ನಾವು ಅಲ್ಲಿ ಈ ತರಹ ಇರ್ತಿದ್ವಿ. ಸ್ವಲ್ಪ ದಿನಗಳ ನಂತರ ಅಂದ್ರೆ ಅಲ್ಲಿ ದಿನ ಅನ್ನೋದೇ ಇಲ್ಲ. ಹೀಗೇನೆ ದಿನ ಅಂತ ಹೇಳ್ತೀವಿ ಅಷ್ಟೇ. ಅಲ್ಲಿ ಹಗಲು ರಾತ್ರಿ ಅನ್ನೋದಿಲ್ಲ. ಅದು ತೇಜೋಮಯ ಹಾಗೂ ಪ್ರಕಾಶಮಯ ಲೋಕ. ಅಲ್ಲಿ ಪ್ರಕಾಶಮಯ ಆತ್ಮಗಳು ಇವೆ. ಅಲ್ಲಿ ಪ್ರಕಾಶಮಯ ಪರಮಾತ್ಮನಿದ್ದಾನೆ. ಅಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎಂಬುದೇ ಇಲ್ಲ. ಹಾಗೆ ಅಲ್ಲಿ ಸ್ವಲ್ಪ ಸಮಯದ ನಂತರ ಈ ಜ್ಯೋತಿ ನಿರಂಜನ ಯಾರನ್ನು ಕ್ಷರಪುರುಷ ಅಂತಾರೋ, ಯಾರನ್ನು ಕ್ಷರಬ್ರಹ್ಮ ಎನ್ನುತ್ತೇವೋ, ಅಲ್ಲಿ ಭಗವದ್ಗೀತೆಯಲ್ಲಿ ತನ್ನನ್ನು ತಾನು ಕಾಲನೆನ್ನುವನು ಅವನೇ ಬ್ರಹ್ಮನು. ಹಾಗೆ ಅವನು ಶ್ರೀಕೃಷ್ಣನ ಶರೀರದಲ್ಲಿ ಪ್ರವೇಶ ಮಾಡಿ ಹೇಳುತ್ತಿರುವನು. ಮುಂದೆ ಇದರ ಇತಿಹಾಸದ ಬಗ್ಗೆ ಡೀಟೇಲ್ ಆಗಿ ವಿವರಿಸುತ್ತೇನೆ.